ಬೆಟ್ಟಿಂಗ್ ಆ್ಯಪ್ಗಳಿಂದ ಸೂಸೈಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಸೊ ಹಂಗಾಗಿ ಇದನ್ನು ಬ್ಯಾನ್ ಮಾಡಬೇಕು ಅಂಥೇಳಿ ಸಂಘಟನೆಗಳು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು, ಬ್ಯಾನ್ ಮಾಡಲೇಬೇಕು ಅಂಥೇಳಿ ಕರ್ನಾಟಕ ಸೇನೆಯಿಂದ. ಸೊ ರಾಜ್ಯದಲ್ಲಿ ಆತ್ಮಹತ್ಯೆಗಳಿಗೆ ಕಾರಣ ಆಗ್ತಾ ಇರುವಂಥ ಈ ಬೆಟ್ಟಿಂಗ್ ಆ್ಯಪ್ಗಳ ವಿರುದ್ಧ ನಮ್ಮ ಕರ್ನಾಟಕ ಸೇನೆ ಮತ್ತೊಮ್ಮೆ ಗುಡುಗಿದೆ. ಈ ಡ್ರೀಮ್11 ಆಗಿರ್ಬೋದು, ಮೈ11 ಸರ್ಕಲ್ ಸೇರಿದಂತೆ ಎಲ್ಲ ಬೆಟ್ಟಿಂಗ್ ಗೇಮ್ಗಳ ಅದೆಲ್ಲವನ್ನು ಕೂಡ ಬ್ಯಾನ್ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ದಾರೆ. ಈ ಸಂಬಂಧ ಕಳೆದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸುವರ್ಣಸೌಧದ ಬಳಿ ಪ್ರತಿಭಟನೆ ಕೂಡ ಆಗಿತ್ತು. ಅದಾದ ಬಳಿಕ ಸದನದಲ್ಲೂ ಕೂಡ ಈ ಬಗ್ಗೆ ಭಾರಿ ಚರ್ಚೆ ಕೂಡ ಆಗಿತ್ತು. ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಷೇಧ ಮಾಡಬೇಕು ಅಂಥೇಳಿ ಕೆಲ ಶಾಸಕರು ಕೂಡ ಧ್ವನಿ ಎತ್ತಿದ್ರು ಆ ಟೈಮಲ್ಲಿ, ಅಂದರೆ ಅಧಿವೇಶನದ ಟೈಮಲ್ಲಿ. ಇಷ್ಟಾದರೂ ಕೂಡ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಮತ್ತೊಮ್ಮೆ ಹೋರಾಟಕ್ಕೆ ಈಗ ಕರೆ ಕೊಡಲಾಗಿದೆ. ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಲಾಗಿದ್ದು, ಆ ಗಡುವಿನೊಳಗೆ ಬೆಟ್ಟಿಂಗ್ ಆ್ಯಪ್ಗಳಿಗೆ ನಿಷೇಧ ಇರಬೇಕು ಅಂಥೇಳಿ. ಇಲ್ಲ ಅಂತಂದರೆ ವಿಧಾನಸೌಧದ ಮುತ್ತಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರ್ನಾಟಕ ಸೇನೆ ಸಭೆಯನ್ನು ಮಾಡಿ ಈ ರೀತಿಯಾಗಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಸೊ ಸಭೆಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಸವರಾಜ್ ಪಡುಕೋಟೆ, ಪದಾಧಿಕಾರಿಗಳು ಸೇರಿದಂತೆ ನೂರಾರು ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಈ ರೀತಿಯಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಆನ್ಲೈನ್ ಗೇಮ್ಗಳು ಏನಿರ್ತಾವಲ್ಲ, ಬೆಟ್ಟಿಂಗ್ ಆ್ಯಪ್ಗಳು, ಸೊ ಅದರಿಂದ ಸುಸೈಡ್ಗಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದೆಲ್ಲವನ್ನು ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂಥೇಳಿ. ನಮ್ಮೆಲ್ಲರನ್ನ ಬಸವರಾಜ ಪಡ್ಕೋಟಿ ಅವರಿಗೆ, ನಮ್ಮ ಕರ್ನಾಟಕ ಸೇನೆಗೆ, ನಮ್ಮ ಎಲ್ಲರೂ ಕೂಡ ಗಟ್ಟಿ ಧ್ವನಿಯಿಂದ ಹೇಳ್ರಿ, ನಮ್ಮ ಕರ್ನಾಟಕ ಸೇನೆಗೆ. ಈಗಾಗಲೇ ತಮ್ಮೆಲ್ಲರಿಗೂ ವಿಷಯ ತಿಳಿದಿದೆ. ಇದರಲ್ಲಿ ಸರ್ಕಾರಿ ಪ್ರಾಯೋಜಿತ ಆನ್ಲೈನ್ ಆ್ಯಪ್ಗಳು, ಈ ಸರ್ಕಾರದವರು ಒಂದು ರೀತಿಯ ಎಲ್ಲ ಆ್ಯಪ್ಗಳಿಗೂ ಕೂಡ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಅದು ಫ್ಯಾಂಟಸಿ ಗೇಮ್ ಅನ್ನೋ ಒಂದು ಕ್ಯಾಪ್ಷನ್ ಮೇಲೆ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಬರೀ ಆಟವನ್ನು ಆಡ್ಬೋದು, ದುಡ್ಡನ್ನು ಕಟ್ಟಬಾರ್ದು ಅನ್ನೋದು ಒಂದು ತರ್ಕ. ಈಗಾಗಲೇ ತಮ್ಮೆಲ್ಲರಿಗೂ ವಿಷಯ ತಿಳಿದಿದೆ. ಇದರಲ್ಲಿ ಸರ್ಕಾರಿ ಪ್ರಾಯೋಜಿತ ಆನ್ಲೈನ್ ಆ್ಯಪ್ಗಳು, ಈ ಸರ್ಕಾರದವರು ಒಂದು ರೀತಿಯ ಎಲ್ಲ ಆ್ಯಪ್ಗಳಿಗೂ ಕೂಡ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಅದು ಫ್ಯಾಂಟಸಿ ಗೇಮ್ ಅನ್ನೋ ಒಂದು ಕ್ಯಾಪ್ಷನ್ ಮೇಲೆ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಬರೀ ಆಟವನ್ನು ಆಡ್ಬೋದು, ದುಡ್ಡನ್ನು ಕಟ್ಟಬಾರ್ದು ಅನ್ನೋದು ಒಂದು ತರ್ಕ. ಈಗಾಗಲೇ ತಮ್ಮೆಲ್ಲರಿಗೂ ವಿಷಯ ತಿಳಿದಿದೆ. ಇದರಲ್ಲಿ ಸರ್ಕಾರಿ ಪ್ರಾಯೋಜಿತ ಆನ್ಲೈನ್ ಆ್ಯಪ್ಗಳು, ಈ ಸರ್ಕಾರದವರು ಒಂದು ರೀತಿಯ ಎಲ್ಲ ಆ್ಯಪ್ಗಳಿಗೂ ಕೂಡ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಅದು ಫ್ಯಾಂಟಸಿ ಗೇಮ್ ಅನ್ನೋ ಒಂದು ಕ್ಯಾಪ್ಷನ್ ಮೇಲೆ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಬರೀ ಆಟವನ್ನು ಆಡ್ಬೋದು, ದುಡ್ಡನ್ನು ಕಟ್ಟಬಾರ್ದು ಅನ್ನೋದು ಒಂದು ತರ್ಕ. ಈಗಾಗಲೇ ತಮ್ಮೆಲ್ಲರಿಗೂ ವಿಷಯ ತಿಳಿದಿದೆ. ಇದರಲ್ಲಿ ಸರ್ಕಾರಿ ಪ್ರಾಯೋಜಿತ ಆನ್ಲೈನ್ ಆ್ಯಪ್ಗಳು, ಈ ಸರ್ಕಾರದವರು ಒಂದು ರೀತಿಯ ಎಲ್ಲ ಆ್ಯಪ್ಗಳಿಗೂ ಕೂಡ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಅದು ಫ್ಯಾಂಟಸಿ ಗೇಮ್ ಅನ್ನೋ ಒಂದು ಕ್ಯಾಪ್ಷನ್ ಮೇಲೆ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಬರೀ ಆಟವನ್ನು ಆಡ್ಬೋದು, ದುಡ್ಡನ್ನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.